ಎಲ್ಲರಿಗೂ ನಮಸ್ಕಾರ. ಹಾಗೆ ಕರುನಾಡು ಎಲಿಫೆಂಟ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೈಸೂರು ದಸರಾಗೆ ಇನ್ನೇನು ದಿನಗಣನೆ ಪ್ರಾರಂಭವಾಗಿದ್ದು, ನಮ್ಮ ಗಜಪಡೆಗಳ ಕೊನೆಯ ಹಂತದ ತಾಲೀಮು ನಡೀತಿದೆ. ಇವತ್ತು ನಮ್ಮ ಗಜಪಡೆಗೆ 2ನೇ ಹಂತದ ತೂಕದ ಪರೀಕ್ಷೆ ನಡೆಸಲಾಯಿತು. ಅದರ ಫಲಿತಾಂಶ ಈ ಮುಂದಿನಂತೆ ನೋಡೋಣ. ಎಲ್ಲರೂ ಕೊನೆ ತನಕ ನೋಡಿ. ಕ್ಯಾಪ್ಟನ್ ಅಭಿಮನ್ಯು 5820, ಗೋಪಿ 5280, ವರಲಕ್ಷ್ಮಿ 3555, ಮಹೇಂದ್ರ 5151, ಹಿರಣ್ಯ 3160, ಧನಂಜಯ 5255, ಲಕ್ಷ್ಮಿ 2625, ಭೀಮಾ 5380, ಏಕಲವ್ಯ 5095, ರೋಹಿತ್ 3350, ಕಂಜನ್ 4725, ಸುಗ್ರೀವ 5545, ಪ್ರಶಾಂತ 5290, ದೊಡ್ಡಹರವೆಯ ಲಕ್ಷ್ಮಿ 3570, ಏಕಲವ್ಯ 5095, ಲಕ್ಷ್ಮಿ 2625, ಆಮೇಲೆ ರೋಹಿತ್ 3930, ಗೋಪಿ 5280, ಕಂಜನ್ 4725, ಧನಂಜಯ 5255. ಸೊ ಇಲ್ಲಿ ಇನ್ನೊಂದು ನೋಡ್ಬೋದು, ಲಾಸ್ಟ್ ಟೈಮ್ ಧನಂಜಯ ಸೆಕೆಂಡ್ ಇದ್ದ, ಈಗ ಅವನು ಕ್ರಾಸ್ ಮಾಡಿ ಭೀಮಾ ಸೆಕೆಂಡ್ ಹೈಯೆಸ್ಟ್ ಗೇನ್ ಆಗಿರೋಂಥನು. ಪ್ರಶಾಂತ 5240, ಹಿರಣ್ಯ 3160, ಮಹೇಂದ್ರ 5150, ದೊಡ್ಡರ್ವೆ ಲಕ್ಷ್ಮಿ 3570, ಸುಗ್ರೀವ 5545. ಎಲ್ಲ ಆನೆಗಳು ಫಿಟ್ ಆಗಿದ್ದಾವೆ. ಸೊ ಸುಗ್ರೀವ ಸೆಕೆಂಡ್, ಇವಾಗ ಮುಂಚೆ ಇವನಿದ್ದ, ಈಗ ಸುಗ್ರೀವ ಸೆಕೆಂಡ್ ಬಂದಿದ್ದಾನೆ. ಆಮೇಲೆ ಭೀಮಾ, ಆಮೇಲೆ ಧನಂಜಯ, ಈ ತರ ಇದೆ. ಎಲ್ಲರೂ ಇವತ್ತಿದ್ದೀರಾ. ನಿಶಾನೆ ಆನೆಯನ್ನಾಗಿ ಧನಂಜಯನ್ನ ಆಯ್ಕೆ ಮಾಡಿದ್ದೀವಿ. ಇದು ನೌಪತ್ ಆನೆಯಾಗಿ ಗೋಪಿನ ಆಯ್ಕೆ ಮಾಡಿದ್ದೀವಿ. ಉಳಿದ ಆನೆಗಳು ಸಾಲಾನೆಯಲ್ಲಿ ಪಾಲ್ಗೊಂಡು. ಕುಂಕಿ ಆನೆ ಹಿರಣ್ಯ ಮತ್ತು ಲಕ್ಷ್ಮಿ. ಸೊ ಶ್ರೀರಂಗಪಟ್ಟಣದಲ್ಲಿ ಅದು ಏನಂದ್ರೆ ಘಟನೆನೇ ಅಲ್ಲ ಅದು. ಯಾಕಂದ್ರೆ ಅದು ಯೂಸ್ವಲಿ ಏನಂದ್ರೆ ಲಕ್ಷ್ಮಿದು ಲಾರಿ ಹತ್ತುವಾಗ ಒಂದು ಹಠ ಇರುತ್ತೆ, ನಾನು ಲಾರಿ ಹತ್ತಲ್ಲ ಅಂತ. ಶ್ರೀರಂಗಪಟ್ಟಣದಲ್ಲಿ ಚೆನ್ನಾಗಿ ಕಬ್ಬು ಮತ್ತೆ ಬೆಲ್ಲ ಕೊಟ್ಬಿಟ್ಟಿದ್ದಾರೆ, ರಾತ್ರಿ ಚೆನ್ನಾಗಿ ಕಬ್ಬು ಬೆಳೀತಾರೆ ಅಂತೇಳಿ. ಸೊ ಅದಕ್ಕಾಗಿ ಅದು ಹಠ ಅಲ್ಲಿಂದ ನಾನು ಶ್ರೀರಂಗಪಟ್ಟಣದಿಂದ ಲಾರಿಯಲ್ಲಿ ಹತ್ತಿಸ್ಕೊಂಡು ವಾಪಸ್ ಕ್ಯಾಂಪಿಗೆ ಕರ್ಕೊಂಡು ಹೋಗ್ತಾ ಇದಾರೇನೋ ಅಂತ ಹೇಳ್ಬಿಟ್ಟು ಹಠ ಮಾಡಿದೆ, ಅಷ್ಟೇ ಬಿಟ್ಟರೆ ಮತ್ತೇನಿಲ್ಲ. ಇಲ್ಲ ಖಂಡಿತ ಇಲ್ಲ. ನೀವು ಅದಾದ್ಮೇಲೆ ನೋಡ್ಬೋದು, ಜಸ್ಟ್ ನಡೆದ 30 ಸೆಕೆಂಡ್ಸ್ ಹತ್ತಲ್ಲ ಅಂತ ಹಠ ಮಾಡ್ತು. ಆಮೇಲೆ ನಮ್ಮ ಮಾವತ ಕಾವಡಿ ಅದನ್ನ ಸ್ವಲ್ಪ ಬೆದರಿಸ್ಬಿಟ್ಟು ಹಚ್ಚಿದ್ರು. ಅದಾದ್ಮೇಲೆ 3.5 ತಾಸು ಮೆರವಣಿಗೆ ನಡೆದಿದೆ. ಲಕ್ಷಾಂತರ ಜನರಲ್ಲಿ ಮಧ್ಯದಲ್ಲಿ ಹಾದೋಗಿದೆ. ಎಷ್ಟು ಗಾಂಭೀರ್ಯವಾಗಿ ನಡೆದಿದೆ ಅಂತ ನೀವೇ ನೋಡ್ಬೋದು. ಹಾಗಾಗಿ ಏನು ಎಸ್ ಗೆಳೆಯರೇ, ಈ ವರ್ಷ ನಿಶಾನೆ ಆನೆಯಾಗಿ ನಮ್ಮ ಧನಂಜಯ ಆಯ್ಕೆಯಾಗಿದ್ದಾನೆ. 2024ರ ದಸರಾದಲ್ಲಿ ನಿಶಾನೆ ಆನೆಯ ಪಟ್ಟವನ್ನು ನಮ್ಮ ಧನಂಜಯ ನಿರ್ವಹಿಸುತ್ತಿದ್ದಾನೆ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್.